ಆತ್ಮೀಯ ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕ ಬಂಧುಗಳೇ, ಅತಿ ಮುಖ್ಯವಾಗಿ ಮೊನ್ನೆ ನಡೆದಂತಹ ಅಯೋಧ್ಯೆಯಲ್ಲಿ ಈ ಒಂದು ರಾಮದೇವರ ದೇವಸ್ಥಾನದ ಶಿಲಾಶಾಸನದ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆದಂತಹ ವಿಷಯ ತಾವೆಲ್ಲರೂ ನೋಡಿದ್ದೀರಿ ಮಾಧ್ಯಮಗಳಲ್ಲಿ. ನಿಜವಾಗಿಯೂ ನಾವೆಲ್ಲರೂ ಧನ್ಯಶಾಲಿಗಳೇ. ಕಾರಣ, ಭಗವಂತ ದಶಾವತಾರಗಳನ್ನು ತಾಳಿ ಬಂದಿದ್ದು ಮಾತು ವಾಸ್ತವ. ಆದರೆ ಒಂದೊಂದು ರೂಪದಲ್ಲಿ ಒಂದೊಂದು ವಿಶೇಷವಾದಂತಹ ಮಹತ್ವವನ್ನು ತೋರಿಸಿಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ ಶ್ರೀಕೃಷ್ಣ ಪರಮಾತ್ಮನ ಅವತಾರದಲ್ಲಿ ಬಂದಂತಹ ಸ್ವಾಮಿಯು ಪ್ರತಿಯೊಂದು ಹುಟ್ಟಿದಂತಹ ಜೀವಿಗೆ ಸಾವು ಇರುತ್ತದೆ ಎನ್ನುವಂತಹ ರೀತಿಯಲ್ಲಿ ತಾವು ಕೂಡ ಒಂದು ಬೇಟೆಗಾರನ ಬಾಣಕ್ಕೆ ತುತ್ತಾದಂತೆ ತೋರಿಸಿದರು. ಆದರೆ ಇಲ್ಲಿ ಶ್ರೀರಾಮಚಂದ್ರ ಪ್ರಭು ವಿಶೇಷವಾದಂತಹ ಆದರ್ಶ ಮೂರ್ತಿ. ಒಂದು ಸೋದರ ಭಾವ ಯಾವ ವಿಧವಾಗಿರಬೇಕು, ಒಂದು ಮಾತೃವಿನ ಬಗ್ಗೆ ಯಾವ ವಿಧವಾದಂತಹ ಕಾಳಜಿ ಗೌರವವನ್ನು ಸಹಿಸಬೇಕು, ಆಮೇಲೆ ಒಂದು ಭ್ರಾತೃ ಅಣ್ಣ ತಮ್ಮದರ ಬಗ್ಗೆ ಯಾವ ವಿಧವಾದಂತಹ ಕಾಳಜಿ ಇರಬೇಕು, ಆಮೇಲೆ ನಾವು ರಾಜರಾದ ಮೇಲೆ ಆ ರಾಜ್ಯದಲ್ಲಿ ಇರತಕ್ಕಂತಹ ಜನಗಳಿಗೆ ಯಾವ ವಿಧವಾದಂತಹ ವಿಶ್ವಾಸದಿಂದ ನಾವು ಇರಬೇಕು. ಈ ಪ್ರಕಾರವಾಗಿ ವಿಶೇಷವಾದಂತಹ ಆದರ್ಶ ಮೂರ್ತಿ ಶ್ರೀರಾಮಚಂದ್ರ ಪ್ರಭು. ನೋಡಿ, ಅವರು ಕೂಡ ಯಾವಾಗ ಲಂಕಾಪಟ್ಟಣಕ್ಕೆ ಹೋಗಿ ಆ ಒಂದು ಲಂಕಾಸುರನನ್ನು ವಧೆ ಮಾಡಿ ಮತ್ತು ಪುನಃ ಬಂದು ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕವನ್ನು ಕೂಡ ಮಾಡಿಕೊಂಡರು. ಕ್ರಮೇಣ ಇದೇ ವಾಲ್ಮೀಕಿ ರಾಮಾಯಣದಲ್ಲಿ ಸೀತಾದೇವಿಯನ್ನು ಮತ್ತು ಕಾಡಿಗೆ ಬಿಡಬೇಕಾದಂತಹ ಪ್ರಸಂಗವೂ ಎದುರಾಯಿತು. ಅಲ್ಲಿ ಲವಕುಶರ ಜನ್ಮವೂ ಆಯಿತು. ನಂತರ ಈ ಒಂದು ಅಶ್ವಮೇಧ ಯಾಗವನ್ನು ಮಾಡುವಂತಹ ಸಂದರ್ಭದಲ್ಲಿ ಕೂಡ ವಿಶೇಷವಾಗಿ ಆ ಅಶ್ವವನ್ನು ಹಿಡಿದು ಕಟ್ಟಿ ಹಾಕುತ್ತಾರೆ ಆ ಲವಕುಶರು. ಆ ಒಂದು ವಿಷಯವೂ ಕೂಡ ತಮಗೆ ತಿಳಿದಂತಹ ವಿಷಯನೇ. ನಂತರ ಆ ತಾಯಿಯು ಸೀತಾಮಾತೆಯು ಭೂತಾಯಿಯು ತನ್ನ ತಾಯಿಯಾದಂತಹ ಭೂಮಿ ಒಳಗೆ ಪ್ರವೇಶವನ್ನು ಮಾಡಿದಳು ಎನ್ನುವಂತಹ ಕಥೆಯನ್ನು ಕೂಡ ತಾವು ಕೇಳಿದಂತಹ ಕಥೆ. ಆದರೆ ಶ್ರೀರಾಮಚಂದ್ರ ಪ್ರಭುಗಳು ಪುನಃ ಅಯೋಧ್ಯಕ್ಕೆ ಬಂದು ಅವರು ಯಾವ ವಿಧವಾಗಿ ಈ ಒಂದು ಅಂತ್ಯ ಕಾಣಿಸಿದರು ಆ ಒಂದು ಅವತಾರವನ್ನು ಎಂದರೆ, ಅದೇ ಅಯೋಧ್ಯ ಪಟ್ಟಣದ ಪಕ್ಕದಲ್ಲಿ ಹರಿಯುತ್ತಿರುವಂತಹ ನದಿಯು ಸರಯೂ ನದಿ ಎನ್ನುವಂತಹ ನದಿಯಲ್ಲಿ ಪ್ರವೇಶವನ್ನು ಮಾಡಿದರು. ಪ್ರವೇಶವನ್ನು ಮಾಡಿ ಅದೃಶ್ಯರಾದರು. ಅವರಿಗೆ ಸಾವು ಅಪ್ಪಲಿಲ್ಲ, ರಾಮದೇವರಿಗೆ ಸಾವನ್ನು ಅಪ್ಪಲಿಲ್ಲ. ನದಿ ಒಳಗೆ ಪ್ರವೇಶ ಮಾಡಿ ಅದೃಶ್ಯರಾದರು. ಅಂದರೆ ಇಂದಿಗೂ ಕೂಡ ಅಲ್ಲಿ ಇದ್ದಾರೆ ಎನ್ನುವುದಕ್ಕೆ ಇದೇ ಉದಾಹರಣೆ. ಶ್ರೀರಾಮದೇವರು ಆ ಅವತಾರವನ್ನು ತಾಳಿ ಬಂದು ವಿಶೇಷವಾದಂತಹ ಮಹತ್ತರವಾದಂತಹ ಕಾರ್ಯಗಳನ್ನು ಮಾಡಿ ನಮ್ಮಂತಹ ದೀನರಿಗೆ ಈ ಪ್ರಕಾರವಾಗಿ ಇರಬೇಕು ಎಂದು ಮಾರ್ಗದರ್ಶನವನ್ನು ತೋರಿಸಿಕೊಡುವುದು ಅಲ್ಲದೆ, ಅವರ ಅದೃಶ್ಯರಾದಂತಹ ವಿಧಾನವೂ ಕೂಡ ಅದೇ ಸರಯೂ ನದಿಯಲ್ಲಿ ಇಳಿದು ಅದೃಶ್ಯರಾದರು. ಆದರೆ ಎಂತಹ ಒಂದು ಪವಿತ್ರವಾದಂತಹ ದಿನ ಎಂದರೆ, ಈಚೆ ರಾಘವೇಂದ್ರ ಸ್ವಾಮಿಗಳವರ ಮಧ್ಯಾರಾಧನೆಯ ದಿನ ವಿಶೇಷವಾಗಿ ಅಲ್ಲಿ ಭೂಮಿ ಪೂಜೆಯನ್ನು ಮಾಡಿದ್ದಾರೆ ಶ್ರೀ 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 ನರೇಂದ್ರ ಮೋದಿಜಿಯವರು. ಅತಿ ಶೀಘ್ರದಲ್ಲಿಯೂ ಕೂಡ ಉತ್ತಮವಾದಂತಹ ದೇವಸ್ಥಾನ ಕೂಡ ನಿರ್ಮಾಣವಾಗಲಿದೆ. ಆ ಒಂದು ದರ್ಶನದ ಭಾಗ್ಯ ಈ ಒಂದು ಜನ್ಮಕ್ಕೆ ಇದೆಯೋ ಇಲ್ಲವೋ ಯಾರು ಊಹಿಸಲು ಕೂಡ ಸಿಕ್ಕಿವಿಲ್ಲ. ಆದರೆ ಈ ಮಾಧ್ಯಮಗಳವರು ನೇರ ಪ್ರಸಾದದಿಂದ ಎಲ್ಲರಿಗೂ ಕೂಡ ತೋರಿಸಿದ್ದಾರೆ. ಆ ದೇವಸ್ಥಾನದ ದರ್ಶನವನ್ನು ಕೂಡ ಪಡೆಯಬಹುದು. ಆದರೆ ವಿಗ್ರಹಗಳನ್ನು ಮಾತ್ರ ತೋರಿಸಲು ಅವಕಾಶ ನೀಡುವುದಿಲ್ಲ. ಸ್ವಾಮಿಯನ್ನು ದರ್ಶನ ಪಡೆಯಲು ಆಗುವುದಿಲ್ಲ. ಆದರೆ ಶಿಖರ ದರ್ಶನದಿಂದ ಸ್ವಾಮಿಯನ್ನು ದರ್ಶನ ಪಡೆದಷ್ಟೇ ಪ್ರತಿಫಲ ದೊರೆಯುತ್ತದೆ, ಇದು ಸತ್ಯ. ಆದರೆ ನೇರವಾದಂತಹ ಸ್ವಾಮಿಯ ದರ್ಶನವನ್ನು ಮಾತ್ರ ಮಾಡಲು ಅವಕಾಶ ಮಾಡಿಕೊಡುವುದಿಲ್ಲ, ಇದು ಸತ್ಯವಾದಂತಹ ಮಾತು. ಯಾವ ವಿಧವಾಗಿ ತಿರುಪತಿ ಕ್ಷೇತ್ರದಲ್ಲಿ ಇದೆಯೋ ಅದೇ ಪ್ರಕಾರವಾಗಿ ಅಯೋಧ್ಯೆಯಲ್ಲಿ
ಪುನಃ ಪ್ರತಿಷ್ಠಾಪನೆ ಆಗುತ್ತಿರುವಂತಹ ಈ ಒಂದು ರಾಮದೇವರ ದರ್ಶನವನ್ನು ಮಾಧ್ಯಮಗಳಲ್ಲಿ ವೀಕ್ಷಣೆ ಮಾಡುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಇದು ವಿಶೇಷವಾದಂತಹ ಮಾಹಿತಿ. ಈ ಪ್ರಕಾರವಾಗಿ ಶ್ರೀರಾಮದೇವರು ಮೊನ್ನೆ ಪುನಃ ಆ ಸರಯೂ ನದಿಯಿಂದ ಮೇಲೆ ಬಂದಿದ್ದಾರೆ ಎಂದು ಹೇಳಿದರೆ ಕೂಡ ತಪ್ಪಾಗಲ್ಲ. ಅಂತಹ ಮಹಾನುಭಾವರು, ಆದರ್ಶ ಮೂರ್ತಿಗಳು, ಉತ್ತಮವಾದಂತಹ ರಾಜ್ಯ ಪರಿಪಾಲನೆಯನ್ನು ಮಾಡಿದಂತಹ ಮಹಾನುಭಾವರು. ಹೀಗಾಗಿ ಅವರ ಶುಭ ಆಶೀರ್ವಾದ ಈಗಿನ ಒಡೆಯರಾದಂತಹ ನರೇಂದ್ರ ಮೋದಿಜಿ ಅವರ ಮೇಲೆ ಬೀರಿ ಇಡೀ ನಮ್ಮ ಭಾರತ ದೇಶಕ್ಕೆ ಅಂಟಿಕೊಂಡಂತಹ ಈ ಕರೋನಾ ಎನ್ನುವಂತಹ ಸೋಂಕನ್ನು ಅವರ ಅಸ್ತ್ರದಿಂದ ಅಟ್ಟಿಸಿ ಓಡಿಸಬೇಕು. ಎಲ್ಲರೂ ಕೂಡ ಆನಂದದಾಯಕವಾಗಿರಬೇಕು, ಉಲ್ಲಾಸದಾಯಕವಾಗಿರಬೇಕು, ಹರ್ಷದಾಯಕವಾಗಿರಬೇಕು. ಅದುವೇ ನಿಜವಾದಂತಹ ರಾಮರಾಜ್ಯವಾಗಿ ಪರಿವರ್ತನೆ ಆಗುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಹೀಗಾಗಿ ಯಾರೂ ಕೂಡ ಹೆದರಬೇಕಾದಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ಅದರಲ್ಲಿಯೂ ಮೊನ್ನೆ ತಾವು ವೀಕ್ಷಣೆಯನ್ನು ಮಾಡಿದ್ದೀರಿ. ಗುರುಗಳು ನುಡಿಸಿದಂತಹ ಮಾತು, ರಾಘವೇಂದ್ರ ಪ್ರಭುಗಳ ಆರಾಧನೆ ಆರಂಭವಾಗುತ್ತಾ ಇದೆ. ಆಗಸ್ಟ್ 15ನೇ ತಾರೀಕು ನಮ್ಮ ಭಾರತಾಂಬೆಯ ಬಾವುಟ ಯಾವಾಗ ಆರುತ್ತದೋ ಅಂದಿನ ದಿನವೇ ಈ ಕರೋನಾ ಎನ್ನುವಂತಹ 3 ಅಕ್ಷರಕ್ಕೆ ಫುಲ್ ಸ್ಟಾಪ್ ಬೀಳುತ್ತದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಅಂತರ್ಯಾಮಿಯಾದಂತಹ ಗುರುಗಳೇ ನುಡಿಸಿದ್ದಾರೆ ಎನ್ನುವಂತಹ ಭಾವನೆಗೆ ಒಳಗಾಗುವಂತಹ ವ್ಯಕ್ತಿಯಾಗಿ ಹೇಳ್ತಾ ಇರುವೆ. ಮಧ್ಯಾರಾಧನೆ ದಿನ ಅಲ್ಲಿ ವಿಶೇಷವಾದಂತಹ ಭೂಮಿ ಪೂಜೆ ನಡೆದಿದೆ ಎಂದರೆ ಏನು ಸಾಕ್ಷಾತ್ ರಾಘವೇಂದ್ರ ಪ್ರಭುಗಳು ಆರಾಧನೆ ಮಾಡಿದಂತಹ ಮೂಲ ರಾಮದೇವರು ಅವರು ಪುನಃ ಅಯೋಧ್ಯೆಯಲ್ಲಿ ಪ್ರವೇಶ ಮಾಡಿದ್ದಾರೆ. ಮಾಡಿದ್ದಾರೆ. ಸರಿಯೂ ನದಿಯಲ್ಲಿ ಅವರು ತಪಸ್ಸಿಯಾಗಿ ಕುಳಿತಿದ್ದರು ಎಂದು ಭಾವಿಸಿ ಅದೃಶ್ಯರಾಗಿದ್ದರು, ಕಾಣ್ತಾ ಇದ್ದಿಲ್ಲ. ಆದರೆ ಭೂಮಿ ಪೂಜೆಯ ನಂತರವೇ ಅವರ ಪಾದವನ್ನು ಅಲ್ಲಿ ಊರಿದ್ದಾರೆ. ಈ ಪ್ರಕಾರವಾಗಿ ರಾಮದೇವರು ಸುಮ್ಮನೆ ಕೂಡಲು ಸಾಧ್ಯವೇ? ರಾಮರಾಜ್ಯವನ್ನೇ ನಿರ್ಮಾಣ ಮಾಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಹೀಗಾಗಿ ಇಂತಹ ಕರೋನಾ ಎನ್ನುವಂತಹ ಮಹಾಮಾರಿಯನ್ನು ಹಟ್ಟಿಸಿ ಓಡಿಸುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಬೇಡ. ಅಂತಹ ಪವಿತ್ರವಾದಂತಹ ದಿನಗಳು ಸನಿಹದಲ್ಲೇ ಇವೆ ಎನ್ನುವಂತಹ ಭಾವನೆಗೆ ಎಲ್ಲರೂ ಒಳಗಾಗಿ ಯಾರೂ ಕೂಡ ಅಧೈರ್ಯ ಪಡುವುದು ಬೇಡ. ಯಾರೂ ಅಧೈರ್ಯಕ್ಕೆ ಒಳಗಾಗಬೇಡಿ. ನನಗೇನೋ ಆಗಿಬಿಡುತ್ತದೆ ಎನ್ನುವಂತಹ ಭಾವನೆಗೆ ಯಾರೂ ಒಳಗಾಗಬೇಡಿ. ಭಗವಂತನ ಆಶೀರ್ವಾದದಿಂದ ಯಾರಿಗೂ ಏನೂ ಆಗುವುದಿಲ್ಲ. ಆದರೆ ವೈದ್ಯಕೀಯ ರಂಗದವರು ಯಾವ ವಿಧವಾದಂತಹ ಕಡ್ಡಾಯಗಳನ್ನು ಹೇಳುತ್ತಾ ಇದ್ದಾರೋ ಅವನ್ನು ಚಾಚೂ ತಪ್ಪದಂತೆ ನಾವು ಪರಿಪಾಲಿಸಿ ನಮ್ಮ ಜಾಗರೂಕತೆಯಲ್ಲಿ ನಾವು ಇದ್ದು ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ನಿಶ್ಚಯವಾಗಿಯೂ ಈ ಕರೋನಾ ಎನ್ನುವಂತಹ ಶಬ್ದವು ಇಡೀ ಭಾರತದಲ್ಲಿ ಉಳಿಯುವುದೇ ಇಲ್ಲ, ಭಾರತದಿಂದ ಆಚೆ ತೊಲಗುತ್ತದೆ ಎನ್ನುವಂತಹ ಮಾತಲ್ಲಿ ಸಂದೇಹನೇ ಬೇಡ. ಹೀಗಾಗಿ ಪ್ರಿಯ ವೀಕ್ಷಕ ಬಂಧುಗಳೇ, ಎಲ್ಲರೂ ಕೂಡ ಸದಾಕಾಲ ರಾಮಧ್ಯಾನವನ್ನು ಮಾಡುತ್ತಾ, ಗುರುಗಳ ಧ್ಯಾನವನ್ನು ಮಾಡುತ್ತಾ ಪವಿತ್ರವಾದಂತಹ ಈ ಒಂದು ಮಾನವ ಜನ್ಮವನ್ನು ಸಾರ್ಥಕತೆಯನ್ನಾಗಿ ಮಾಡಿಕೊಳ್ಳೋಣ ಎಂದು ವಿಶೇಷವಾಗಿ ತಮ್ಮೆಲ್ಲರಲ್ಲಿಯೂ ವಿನಂತಿಸಿಕೊಳ್ಳುತ್ತಾ, ಈಗ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಇಷ್ಟು ಮಾತನ್ನು ಮಾತನಾಡಲು ಶಕ್ತಿ, ಚೈತನ್ಯವನ್ನು ಹಾಗೂ ಈ ಅಲ್ಪಜ್ಞಾನವನ್ನು ಪ್ರಸಾದಿಸಿದಂತಹ ನನ್ನ ಪಾಲಿನ ಈ ಕಲಿಯುಗದ ನಡೆದಾಡುವ ರಾಮದೇವರೇ ಸರಿ. ಅವರೇ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು. ಅವರ ಶುಭಾನುಗ್ರಹದಿಂದ ಇಷ್ಟೆಲ್ಲ ಮಾತನಾಡುತ್ತಾ ಇದ್ದೇನೆ, ಇಷ್ಟೆಲ್ಲ ಚಲಿಸುತ್ತಾ ಇದ್ದೇನೆ, ನನ್ನ ಕಾರ್ಯವೈಖರಿಗಳನ್ನು ನಡೆಸುತ್ತಾ ಇದ್ದೇನೆ ಎಂದರೆ ಆ ಗುರುಗಳ ಶುಭ ಆಶೀರ್ವಾದ ಮತ್ತು ಅವರ ಮುಖೇನ ವಾಯುದೇವರ ಆಶೀರ್ವಾದ. ಹೀಗಾಗಿ ಆ ಗುರುಗಳ ಅನುಮತಿಯನ್ನು ಪಡೆಯೋಣ. ಅವರ ಅಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಪ್ರಯತ್ನಕ್ಕೆ ಮೊದಲಾಗಿ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ
ಈ ಪ್ರಕಾರವಾಗಿ ಇದೆ. ಶ್ರೀ ಶಾರ್ವರಿ ನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತುವು ಶ್ರಾವಣ ಮಾಸ, ಕೃಷ್ಣ ಪಕ್ಷ, ಶುಕ್ರವಾರ, ಚವಿತಿ ತಿಥಿ, ಪೂರ್ವಾಭಾದ್ರ ನಕ್ಷತ್ರ, ಸುಖನಾಮ ಯೋಗ, ಭವನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ, ಆಯುರಾರೋಗ್ಯ, ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸನ್ಮಾರ್ಗದಲ್ಲಿ ತೆರಳುವಂತಹ ಮನೋಚಿಂತನೆ ಅವರಿಗೆ ಪ್ರಸಾದಿಸಿ, ಹಾಗೂ ವಿಶೇಷವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ, ಆನಂದದಾಯಕವಾಗಿ, ಹರ್ಷದಾಯಕವಾಗಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹಾಗೂ ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳಿ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ, ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ, ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಕಾರಣ ಪ್ರಿಯ ವೀಕ್ಷಕ ಬಂಧುಗಳೇ, ತಂದೆ ತಾಯಿಗಳ ಬೆಲೆ ಎಷ್ಟು ಎಂದು ಅವರು ಇರುವ ತನಕ ಗೊತ್ತಾಗುವುದಿಲ್ಲ ಕಣ್ರಿ. ಇದು ಸತ್ಯವಾದಂತಹ ಮಾತು. ಕಾರಣ ಯಾವುದೇ ತಂದೆಯೂ ಕೂಡ ಮಕ್ಕಳ ಮೇಲೆ ಅತಿಯಾದಂತಹ ಪ್ರೀತಿಯನ್ನು ಬಾಹ್ಯಾಕಾರವಾಗಿ ತೋರುವುದಿಲ್ಲ, ಅಂತರಂಗದಲ್ಲೇ ಇಟ್ಟುಕೊಂಡಿರುತ್ತಾನೆ ತಂದೆಯು. ತಾಯಿಯು ತೋರುತ್ತಾಳೆ, ಕಾರಣ ಹೆತ್ತ ಕರಳು, ತಾಯಿಯು ತೋರುತ್ತಾಳೆ. ಆದರೆ ತಂದೆಯು ಬಾಹ್ಯಾಕಾರವಾಗಿ ವಿಶೇಷವಾಗಿ ತನ್ನ ಮಕ್ಕಳನ್ನು ಹೊಗಳುವುದು, ಮುದ್ದಾಡುವುದು ಹೆಚ್ಚಾಗಿ ಮಾಡುವುದಿಲ್ಲ. ಕಾರಣ ಏನು ಎಂದರೆ ಆ ತಂದೆಯಲ್ಲಿ ಒಂದು ಭಯಾನಕ ಎನ್ನುವುದು ಆವರಿಸುತ್ತದೆ. ನನ್ನ ಮಕ್ಕಳನ್ನು ಹೊಗಳಿದರೆ ಎಲ್ಲಿ ಕೆಟ್ಟ ಮಾರ್ಗಕ್ಕೆ ಹೋಗುತ್ತಾರೋ, ಎಲ್ಲಿ ಕೆಟ್ಟ ದಾರಿಯನ್ನು ಹಿಡಿಯುತ್ತಾರೆ ಎನ್ನುವಂತಹ ಆತಂಕ ಆತನಲ್ಲಿ ಕಾಡುತ್ತಾ ಇರುತ್ತದೆ. ಆದರೆ ಆ ಮಗುವನ್ನು ಕಂಡು ಯಾರಾದರೂ ಹೊಗಳಿದಾಗ ಪ್ರಪ್ರಥಮವಾಗಿ ಅತಿಯಾದಂತಹ ಆನಂದ ಪಡುವ ವ್ಯಕ್ತಿ ಎಂದರೆ ಅವರೇ ತಂದೆ. ಅಂತಹ ತಂದೆ ತಾಯಿಗಳ ಬೆಲೆ ಅವರು ಇರುವ ತನಕ ನಮಗೆ ಅರ್ಥವಾಗುವುದಿಲ್ಲ. ಆದರೆ ಅವರು ಕಣ್ಮರೆ ಆದಾಗ ನಾವು ಬಾಯಿ ಬಿಡುತ್ತೇವೆ ಎಂದರೆ ಅದಕ್ಕೆ ಅರ್ಥನೇ ಇರುವುದಿಲ್ಲ. ಹೀಗಾಗಿ ಪ್ರತಿ ತಂದೆ ತಾಯಿಗಳನ್ನು, ಪ್ರತಿ ಒಬ್ಬ ಭಾರತೀಯ ಎಂಬೆಯ ಮಕ್ಕಳಾದಂತಹ ನಾವೆಲ್ಲರೂ ಕೂಡ ವಿಶೇಷವಾದಂತಹ ಗೌರವವನ್ನು ಸಲ್ಲಿಸೋಣ. ಪ್ರತಿ ತಂದೆ ತಾಯಿಗಳಿಗೂ ಕೂಡ ವಿಶೇಷವಾದಂತಹ ಪ್ರೀತಿ ಅಂತಃಕರಣೆಯಿಂದ ನಾವು ಉಪವಾಸದಿಂದ ಇದ್ದರೂ ಪರವಾಗಿಲ್ಲ, ತಂದೆ ತಾಯಿಗಳಿಗೆ ಮಾತ್ರ ಯಾವುದೇ ತರಹವಾದಂತಹ ಕೊರತೆ ಆಗದೆ ಸಂರಕ್ಷಣೆ ಮಾಡೋಣ ಎಂದು ಎಲ್ಲರಲ್ಲಿಯೂ ಕೂಡ ವಿನಂತಿಸಿಕೊಳ್ಳುತ್ತಾ, ನಿಮ್ಮ ಕುಲಗುರುಗಳ ಧ್ಯಾನವನ್ನು ಮಾಡುವುದರಿಂದ ಪ್ರತಿ ಒಂದು ಕುಲಕ್ಕೂ, ಪ್ರತಿ ಒಂದು ಮತಕ್ಕೂ ಗುರುಗಳು ಇದ್ದೇ ಇರುತ್ತಾರೆ. ಅಂತಹ ಗುರುಗಳ ನಾಮಸ್ಮರಣೆಯನ್ನು ಯಾವ ಪ್ರಕಾರವಾಗಿ ಇರಬೇಕು? ಜಪದ ರೂಪದಲ್ಲಿ ಒಂದು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕೂತು ನಿಮ್ಮ ಕುಲಗುರುಗಳ ನಾಮಸ್ಮರಣೆಯನ್ನು ಮಾಡುವುದರಿಂದ ಯಾವುದೇ ತರಹವಾದಂತಹ ಆತಂಕಕ್ಕೆ ತಾವು ಒಳಗಾಗದೆ ಉತ್ತಮವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಆನಂದ ರೀತಿಯಿಂದ ಇರುತ್ತೀರಿ. ಇದು ಎಲ್ಲಾ ದ್ವಾದಶ ರಾಶಿಯವರಿಗೂ ವರ್ತನೆಯಾಗತಕ್ಕಂತಹ ಮಾತು. ಹೀಗಾಗಿ ಬಿಡಿಯಾಗಿ ಹೇಳುವಂತಹ ಪ್ರಮೇಯ ಬೇಡ. ಎಲ್ಲರೂ ಕೂಡ ಗುರುಗಳ ನಾಮಸ್ಮರಣೆಯನ್ನೇ ಮಾಡೋಣ. ವಿಶೇಷವಾಗಿ ಗುರುಗಳ ಶುಭ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲ ಕಾರ್ಯದಲ್ಲಿಯೂ ಕೂಡ ಜಯ ಬೇರಿಯನ್ನು ಬಾರಿಸಿ ವಿಜಯ ಪತಾಕಿಯನ್ನು ಹಾರಿಸೋಣ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದದಲ್ಲಿ ಬಿಡುವುದೇನೆಂದರೆ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಹೇಳುತ್ತಾ ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.